ನಮಸ್ಕಾರ ಸ್ನೇಹಿತರೆ. ನೀವು ದಿನಕ್ಕೆ 10 ಗಂಟೆ ಓದ್ತಾ ಇದ್ದೀರಾ? ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀರಾ? ಆದರೂ ನಿಮಗೆ 2026ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಗೆಲುವು ಸಿಗುತ್ತದೆ ಎಂಬ ಗ್ಯಾರಂಟಿಯೇ ಇಲ್ಲ. ಏಕೆ ಗೊತ್ತಾ? ಯಾಕಂದರೆ 2026ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಹಾಸಮರ. ಕೇವಲ ನೆನಪಿನ ಶಕ್ತಿಯ ಮೇಲೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆ ಗೆಲ್ಲಲು, ಅದರ ಜೊತೆಗೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧೆ ತುಂಬಾ ಇದೆ. ಆದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳು ಬಹಳ ವಿಭಿನ್ನ ರೀತಿಯಲ್ಲಿ ಬದಲಾವಣೆಯಾಗಿವೆ. ಇಲ್ಲಿ ಕೇವಲ ಹಿಂದಿನ ಪದ್ಧತಿಯ ಪ್ರಶ್ನೆ ಪತ್ರಿಕೆಗಳು ಬರುತ್ತಿಲ್ಲ. ಆಧುನಿಕ ಪ್ರಪಂಚದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೈಪೋಟಿ ಜಾಸ್ತಿ ಆದಂತೆ ಪ್ರಶ್ನೆ ಪತ್ರಿಕೆಗಳಲ್ಲಿ ತುಂಬ ಬದಲಾವಣೆಯಾಗಿದೆ. ಹಾಗಾದರೆ ಈ ಆಧುನಿಕ ಜಗತ್ತಿನಲ್ಲಿ ಪರೀಕ್ಷೆಯಲ್ಲಿ ನಾನು KS ಮಾಡ್ತೇನೆ, IAS ಮಾಡ್ತೇನೆ, FDA, SDA, ಬ್ಯಾಂಕಿಂಗ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ಇರಲಿ, ಆ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಲ್ಲಿ ನಾನು ಯಶಸ್ಸು ಕಾಣಬೇಕಾದರೆ ಏನು ಮಾಡಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಕೇವಲ ಹಾರ್ಡ್ ವರ್ಕ್ ಮಾಡಿದರೆ ನಡೆಯುವುದಿಲ್ಲ ವಿದ್ಯಾರ್ಥಿಗಳೇ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಈ ಆಧುನಿಕ ಜಗತ್ತಿನಲ್ಲಿ, ಈ ಆಧುನಿಕ ಪ್ರಪಂಚದಲ್ಲಿ ಹಳೆಯ ಹಾದಿ ಬಿಟ್ಟು ಬಿಡಿ, ಈ ಹೊಸ ಸ್ಮಾರ್ಟ್ ವರ್ಕ್ ಕಲಿಯಿರಿ. ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸಲಿದ್ದೇನೆ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿರಿ. ಮೊದಲನೇದಾಗಿ ಏನು ಗೊತ್ತಾ ವಿದ್ಯಾರ್ಥಿಗಳೇ, ನಾನು ನಿಮಗೆ ಪ್ರೂಫ್ ಸಮೇತ ಏಕೆ ಎಂದೆ ಗೊತ್ತಾ? ಹಳೆಯ ಪ್ರಶ್ನೆ ಪತ್ರಿಕೆಗಳು ಹೇಗೆ ಬರ್ತಿದ್ದವು 2024, 22, 21 ಪ್ರಶ್ನೆ ಪತ್ರಿಕೆಗಳು ಹೇಗೆ ಬರುತ್ತಿದ್ದವು ಗೊತ್ತಾ? ಆಗಿನ ಸಂದರ್ಭದಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಿದ್ರು ಗೊತ್ತಾ? ಆ ಸಂದರ್ಭದಲ್ಲಿ ಭಾರತದ ಮೊದಲ ಪ್ರಧಾನಿ ಯಾರು ಎಂಬ ಪ್ರಶ್ನೆ ಕೇಳ್ತಾ ಇದ್ದರು ಎಂಬ ನೇರ ಪ್ರಶ್ನೆ ಬರ್ತಿತ್ತು. ಈಗ ಜಾಗತಿಕ ರಾಜಕೀಯ ಬದಲಾದಾಗ ಭಾರತದ ವಿದೇಶಾಂಗ ನೀತಿ ಹೇಗಿದೆ ಎಂಬ ಪ್ರಶ್ನೆ ಬರ್ತಾ ಇದೆ. KS ಆಗಿರಬಹುದು, PSI ಆಗಿರಬಹುದು, ಬ್ಯಾಂಕಿಂಗ್ ಪರೀಕ್ಷೆಗಳಾಗಿರಬಹುದು. ಈಗಿನ ಆಧುನಿಕ ಜಗತ್ತಿನ ಟ್ರೆಂಡ್ ಪ್ರಶ್ನೆಗಳು ಏನು ಗೊತ್ತಾ? ಸ್ಟ್ಯಾಟಿಕ್ ಕರೆಂಟ್ ಇವೆಂಟ್ಸ್ ಅಂತ ಕರಿತೀವಿ ನಾವು. ಪ್ರಸ್ತುತದಲ್ಲಿರುವ ಘಟನೆಗಳನ್ನು ಇತಿಹಾಸದ ಕುರಿತು ಇತಿಹಾಸ ಓದಿದ್ದನ್ನು ನಾವು ಹೋಲಿಕೆ ಮಾಡಿ ಈಗ ಪ್ರಸ್ತುತದಲ್ಲಿ ಉತ್ತರವನ್ನು ನೀಡಬೇಕಾಗುತ್ತದೆ. ಇತಿಹಾಸದ ವಿಷಯವನ್ನು ಇವತ್ತಿನ ಸುದ್ದಿಗೆ ಲಿಂಕ್ ಮಾಡಿ ನೀವು ಬರೀ ಇತಿಹಾಸ ಓದಿದ್ದರೆ ಸಾಲದು, ಅದರ ಜೊತೆಗೆ ಇವತ್ತಿನ ಕರೆಂಟ್ ಇವೆಂಟ್ಸ್ ಕೂಡ ಕನೆಕ್ಷನ್ ಮಾಡಿ ಓದಬೇಕು. ಈ ಸ್ಮಾರ್ಟ್ ಕಲೆ ನಿಮಗೆ ಗೊತ್ತಿಲ್ಲ. ಈ ಕಲೆಯನ್ನು ಹೇಗೆ ಕಲಿಯಬೇಕೆಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಹಾಗಾದರೆ ಬನ್ನಿ, ಆ 3 ಪ್ರಮುಖ ಟಿಪ್ಸ್ಗಳಲ್ಲಿ ಹೇಳಲಿದ್ದೇನೆ. ಈ ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಿ. ನಿಮಗೆ ಫೈನಲ್ನಲ್ಲಿ ಒಂದು ಬೋನಸ್ ಟಿಪ್ಸನ್ನು ಕೂಡ ನಾನು ನೀಡುತ್ತೇನೆ. ಹಾಗಾದರೆ ಬನ್ನಿ, ಇಂದು ಆಧುನಿಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ಕೂಡ ಯಶಸ್ಸು ಕಾಣಬೇಕು ಎಂಬ ನಿಮಗೆ ಹಂಬಲವಿದ್ದರೆ, ಛಲವಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗಾದರೆ ಬನ್ನಿ, ಆ 3 ಪ್ರಮುಖ ಟ್ರಿಕ್ಸ್ಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಈ ಟ್ರಿಕ್ಸ್ಗಳನ್ನು ನೀವು ಅಪ್ಲೈ ಮಾಡಿಕೊಂಡು ಓದಿದ್ದಲ್ಲಿ ನಾನು ನಿಮಗೆ 100ಕ್ಕೆ 100% ಭರವಸೆ ನೀಡ್ತಾ ಇದ್ದೇನೆ. ಇಂದಿನ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ KS, PSI ಅಲ್ಲ UPSC ಪರೀಕ್ಷೆಗೂ ಕೂಡ ಈ 3 ಪ್ರಮುಖ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದಲ್ಲಿ ಪರೀಕ್ಷೆಯಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸು ಕಾಣ್ತೀರ ಅಂತ ಹೇಳ್ತಿದ್ದೇನೆ. ಹಾಗಾದರೆ ಬನ್ನಿ, ಟಿಪ್ಸ್ ನಂಬರ್ 1, ಆ್ಯಕ್ಟಿವ್ ರೀಡಿಂಗ್. ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರೇ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳೇ, ನೀವು ಕೇವಲ ಹಿಂದಿನ ಪದ್ಧತಿ ಹಾಗೆ ಪುಸ್ತಕಗಳನ್ನು ಓದಿಕೊಂಡು ಬಿಟ್ಟರೆ ನಡೆಯುವುದಿಲ್ಲ. ಆಧುನಿಕ ಜಗತ್ತಿನಲ್ಲಿ ನಾನು ನಿಮಗೆ ಹಿಂದೆಯೇ ಹೇಳಿದ್ದೇನೆ, ಪ್ರಶ್ನೆ ಪತ್ರಿಕೆಗಳು ಬದಲಾವಣೆಯಾಗಿವೆ. ಪ್ರಶ್ನೆಗಳು ಆಗಿನ ಹಾಗೆ ಈಗ ಬರುತ್ತಿಲ್ಲ. ನೀವು ಕೇವಲ ಒಂದು ಬಾರಿ ಓದಿದರೆ, ಸಂವಿಧಾನದ ಬುಕ್ಕವನ್ನು ಒಂದು ಬಾರಿ ಓದಿದರೆ, ಅರ್ಥಶಾಸ್ತ್ರದ ವಿಷಯವನ್ನು ಒಂದು ಬಾರಿ ಓದಿದರೆ, ಇತಿಹಾಸದ ವಿಷಯವನ್ನು ಒಂದು ಬಾರಿ ಓದಿ ಪರೀಕ್ಷೆಯಲ್ಲಿ ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಏಕೆಂದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆ್ಯಕ್ಟಿವ್ ರಿಕಾಲಿಂಗ್ ಯಾರು ಮಾಡ್ತಾರೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗ್ತದೆ. ಇದು ಮೊದಲನೇ ಟಿಪ್ಸ್, ಆ್ಯಕ್ಟಿವ್ ರಿಕಾಲಿಂಗ್. ಆ್ಯಕ್ಟಿವ್ ರಿಕಾಲಿಂಗ್ ಅಂದರೆ ಏನು ಗೊತ್ತೇ ಅಂತಂದಿರಾ? ಯಾವುದೇ ಒಂದು ಪುಸ್ತಕ ಅಥವಾ ಯಾವುದೇ ಒಂದು ವಿಷಯವನ್ನು ನೀವು ಓದಿದ ಸಂದರ್ಭದಲ್ಲಿ, ಅದನ್ನು ಅರ್ಥಗತ ಮಾಡಿಕೊಂಡ ಸಂದರ್ಭದಲ್ಲಿ, ಪುಸ್ತಕದ ಓದಿದ ಕೆಲವು ಸಮಯದ ನಂತರ ಪುಟಗಳೇ ಓದಿರಿ ನೀವು.
10 ಪುಟ, 5 ಪುಟ, 15 ಪುಟ, 20, 25 ಪುಟಗಳನ್ನು ಕೂಡ ಓದಿರಿ. ಆ ಪುಸ್ತಕವನ್ನು ಮುಚ್ಚಿಟ್ಟು ನೀವು ಒಬ್ಬ ಶಿಕ್ಷಕ ಅಂದುಕೊಂಡು ಯಾರೋ ಸಣ್ಣ ಹುಡುಗರಿನ ಮುಂದೆ ಅಥವಾ ಮನೆಯಲ್ಲಿರುವ ತಂದೆ ತಾಯಿ ಮುಂದೆ ನೀವು ಓದಿದ್ದನ್ನು ನೀವು ನೆನಪಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ಒಂದು ಬಾರಿ ರಿಕಾಲ್ ಮಾಡಿಕೊಂಡು ಒಂದು ಕಥೆಯ ರೂಪದಲ್ಲಿ ಇತಿಹಾಸ ಓದಿದರೆ, ಒಂದು ಕಥೆಯ ರೂಪದಲ್ಲಿ IC ಓದಿದರೆ ಈಗಿನ ನೀತಿ ನಿಯಮಗಳು ಹೇಗಿವೆ ಎಂಬುದು ಅರ್ಥಶಾಸ್ತ್ರ ವಿಷಯ. ಪ್ರಸ್ತುತ ಸಂದರ್ಭದಲ್ಲಿ ಯುದ್ಧಗಳು ನಡೀತಿದ್ದು, ಈ ಯುದ್ಧಕ್ಕೆ ಅರ್ಥಶಾಸ್ತ್ರ ನೀವು ಓದಿದ್ದನು. ಹಣದುಬ್ಬರ ಎಂದರೆ ಏನು, ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಚಿಲ್ಲರೆ ಹಣದುಬ್ಬರ ಹೇಗಿದೆ ಎಂಬುವ ಒಂದು ಆ್ಯಕ್ಟಿವ್ ರಿಕಾಲಿಂಗ್. ನೀವು ಓದಿದ್ದನ್ನು ನೆನಪಿಸಿಕೊಂಡು ಬುಕ್ಕ ಮುಚ್ಚಿಟ್ಟುಕೊಂಡು ಅದನ್ನು ರಿಕಾಲ್ ಮಾಡುವುದೇ ಆ್ಯಕ್ಟಿವ್ ರಿಕಾಲಿಂಗ್. ಈ ಆ್ಯಕ್ಟಿವ್ ರಿಕಾಲಿಂಗ್ ಇಂದು ಆಧುನಿಕ ಜಗತ್ತಿನ ಕೀ ಆಫ್ ಸಕ್ಸಸ್. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಬೇಕಾಗ್ತಾರೆ, UPSC ವಿದ್ಯಾರ್ಥಿಗಳಿಗೆ ಹಲವು ವಿದ್ಯಾರ್ಥಿಗಳು ಹೇಳಿರ್ಬೋದು, ಆ್ಯಕ್ಟಿವ್ ಆಫ್ ರಿಕಾಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತಾರೆ ಅವರು. ಸೆಕೆಂಡ್ ಟಿಪ್ಸ್ ಬಿಟ್ಟು ಪರೆಟೋ ಪ್ರಿನ್ಸಿಪಲ್ ಅಂತ ಬರ್ತದೆ. ಪರೆಟೋ ಪ್ರಿನ್ಸಿಪಲ್ ಅಂದರೆ ಏನೋ ಗೊತ್ತು ವಿದ್ಯಾರ್ಥಿಗಳೇ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವು ವಿಷಯವನ್ನು ಓದ್ಕೋತೀರಿ, 15ರಿಂದ 20 ವಿಷಯವನ್ನು ಓದ್ತೀರಿ, ಆ ವಿಷಯವೆಲ್ಲ ನೆನಪಿಟ್ಕೋತೀರಿ, ರಿಕಾಲ್ ಮಾಡ್ತೀರಿ. ಆದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ವಿಷಯಗಳು 80/20 ರೂಲ್ಸ್. ನಾನು ಅಲ್ಲ, ಇಂದಿನ ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು, ನೀವೇನು ಕಾಂಪಿಟೇಟಿವ್ ಕೋಚಿಂಗ್ ಹೋಗ್ತಿರಲ್ಲ, ಅವರು ಈ ಅಧ್ಯಾಯಗಳು ಪ್ರಮುಖವಾಗಿವೆ ಅಂತ ಸುಮ್ಮನೆ ಹೇಳಲ್ಲ. ಇದೇ 80/20 ಪ್ರಿನ್ಸಿಪಲ್ ರೂಲ್ಸ್. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 80 ಪ್ರಶ್ನೆಗಳು 20 ಟಾಪಿಕ್ಕಿನಿಂದ ಮಾತ್ರ ಬರುತ್ತವೆ. ಆದರೆ ಆಧುನಿಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವ ವಿದ್ಯಾರ್ಥಿಗಳು ಆ ಟಾಪಿಕ್ಗಳು ಯಾವುವು ಎಂಬ ಪ್ರತಿಯೊಂದು, ಇತಿಹಾಸ ವಿಭಾಗಕ್ಕೆ ಈ ಟಾಪಿಕ್ಗಳು, ಅರ್ಥಶಾಸ್ತ್ರದ ವಿಭಾಗಕ್ಕೆ ಈ ಟಾಪಿಕ್ಗಳು ಅಂದುಕೊಂಡು ಆ ಟಾಪಿಕ್ಗಳನ್ನು ಪದೇ ಪದೇ ಓದಿ ಪ್ರಾಕ್ಟೀಸ್ ಮಾಡಿದರೂ ಕೂಡ ಅದು ಕೂಡ ಪ್ರಮುಖವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸಿನ 3 ಸೂತ್ರಗಳಲ್ಲಿ 2ನೇ ಸೂತ್ರ ಏನಂದ್ರೆ ಪರೆಟೋ ಪ್ರಿನ್ಸಿಪಲ್ ಅಂತ ಕರಿತೀವಿ. 80 ಕ್ವಶನ್ಗಳು 20 ಟಾಪಿಕ್ಗಳಿಂದ ಬರ್ತವೆ. ಆ 20 ಟಾಪಿಕ್ಗಳು ನೀವೇನಾದರೂ ಪರ್ಫೆಕ್ಟ್ ಆದರೆ ನೀವೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಿಂಗ್ ಮೇಕರ್. 3ನೇ ಟಿಪ್ಸ್ ಬಂದುಬಿಟ್ಟು ಡಿಜಿಟಲ್ ನೋಟ್ಸ್ ಹಾಗೂ AI ಬಳಕೆ. ಆಧುನಿಕ ಜಗತ್ತಿನಲ್ಲಿ ಈಗಿನ ಪ್ರಪಂಚ ತುಂಬ ಮುಂದುವರೆದಿದೆ. ಹಲವು ವಿದ್ಯಾರ್ಥಿಗಳು ನಾನು ನೋಡ್ತಾ ಇದ್ದೇನೆ ಇನ್ನೂ ಹಿಂದುಳಿದಿದ್ದಾರೆ. ಅದೇ ಹಳೆ ಪದ್ಧತಿ, ಯಾವುದೋ ಬುಕ್ಕ ತೊಗೊಂಡು ಅದನ್ನೇ ಓದಿ ಮಾಡಿದ್ರೆ ನಡೆಯಲ್ಲ. ನೀವು ಯಾವ ಪುಸ್ತಕ ಓದ್ತಿದ್ದೀರಾ ಆ ಪುಸ್ತಕ 50 ಪೇಜಿನ ಪುಸ್ತಕವನ್ನು 50 ಪೇಜಿನ ಪುಸ್ತಕವನ್ನು ಕೇವಲ 2ರಿಂದ 3 ಪೇಜಿನಲ್ಲಿ ನೋಟ್ಸ್ ಮಾಡಿಕೊಳ್ಳಬೇಕು. ಆದರೆ ಇಂದು AI ಜಗತ್ತಿನಲ್ಲಿ ಹಲವು AI ಟೂಲ್ಸ್ಗಳಿವೆ. ಆ AI ಟೂಲ್ಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದರ ಕುರಿತು ವಿಡಿಯೋ ಮಾಡಿ ತಿಳಿಸಲಿದ್ದೇನೆ. ಕಮೆಂಟ್ ಮಾಡಿ, AI ಟೂಲ್ಸ್ಗಳು ಯಾವ ರೀತಿ ಬಳಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದಬೇಕೆಂಬುದನ್ನು ಕಮೆಂಟ್ ಮಾಡಿ. ನಾನು ಮುಂದಿನ ದಿನಗಳಲ್ಲಿ ಅದರ ಕುರಿತು ವಿಡಿಯೋ ಮಾಡಲು ಇಚ್ಛಿಸುತ್ತಿದ್ದೇನೆ. ಹೇಗೆಂದರೆ ಯಾವುದೇ ಪರೀಕ್ಷೆ ಓದಲಿ, ಇವತ್ತು PCನೇ ಓದ್ರಿ, PSIನೇ ಓದ್ರಿ, KS ಓದ್ರಿ, UPSC ಓದ್ರಿ, ಯಾವುದೇ ಪುಸ್ತಕವನ್ನು ಓದ್ರಿ, ಆ ಪುಸ್ತಕದಿಂದ ಕೆಲವು ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ನೋಟ್ಸ್ ಮಾಡಬೇಕು. ಇಂದು ಆಧುನಿಕ ಜಗತ್ತಿನ ಹಳೆ ಪದ್ಧತಿ ಹೋಯಿತು. ಒಂದು ಪುಸ್ತಕ ತೆಗೆದುಕೊಂಡು ಅದೇ ಪುಸ್ತಕದಲ್ಲಿರುವ ರೀತಿಯಲ್ಲಿ ಹೊಳ್ಳಿ ನೋಟ್ಸ್ ಮಾಡಿದ್ರೆ ನೋಟ್ಸ್ ಅನ್ನೋಲ್ಲ. ಅದಕ್ಕೆ ನೀವೊಂದು ಪ್ಯಾರಾಗ್ರಾಫ್ ಓದಿದ್ರೆ ಆ ಪ್ಯಾರಾಗ್ರಾಫಿಂದ 5ರಿಂದ 6 ವರ್ಡ್ಸ್ ಮಾತ್ರ ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಇರಬೇಕು. ಆಧುನಿಕ ಜಗತ್ತಿನಲ್ಲಿ ನಿಮಗೆ ನೋಟ್ಸ್ ಬರೆಯಲು ತೊಂದರೆ ಆಗ್ತಿದೆ ಅಂದರೆ ಹಲವು ಆ್ಯಪ್ಗಳಿವೆ. ಆ ಆ್ಯಪ್ಗಳಲ್ಲಿ ನೀವು ಸ್ಮಾರ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ, AI ಬಳಸಿಕೊಳ್ಳಿ. ಆಧುನಿಕ ಜಗತ್ತಿನಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಈ ಎಲ್ಲ ಇಸ್ರೇಲ್, ಇರಾನ್, ರಷ್ಯಾ ಯುದ್ಧ ನಡೆದಿವೆ. ಈ ಯುದ್ಧದ ಕುರಿತು ಓದುವ ಸಂದರ್ಭದೊಳಗೆ AI ಬಳಸಿಕೊಳ್ಳಿ. ಇದರ ಕುರಿತು ಸಮರೈಸ್ ಮಾಡಿ ನನಗೆ ಪ್ರಸ್ತುತ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳು ಹಾಗೂ ಅದಕ್ಕೆ ಇರುವ ರೀತಿಯಲ್ಲಿ ಮಾಹಿತಿಯನ್ನು ನನಗೆ ನೀಡಿ ಎಂದು ಕೇಳುತ್ತಾ AI ಬಳಸಿಕೊಂಡು ಸ್ಟಡಿ ಮಾಡಿ. ಇನ್ನೊಂದು ಕೊನೆಯ ಟಿಪ್ಸ್ ನಾನು ನಿಮಗೆ ಹೇಳಿದಲ್ಲ, ಬೋನಸ್ ಟಿಪ್ಸ್. ಆ ಟಿಪ್ಸ್ ಏನು ಗೊತ್ತಾ? ನೀವು ಎಷ್ಟೇ ಓದಿ, ಏನೇ ಓದಿ, ಅದರ ಜೊತೆಗೆ ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ಮೆಂಟಾಲಿಟಿ. ನಾನು ಒಂದಲ್ಲ ಬಾರಿ ಒಂದು ಸಕ್ಸಸ್ಫುಲ್ ಕಾಣುತ್ತೇನೆ. ನಾನು ಇಷ್ಟು ಪರಿಶ್ರಮ ಇದ್ದೇನೆ ಅಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಕಾಣ್ತೇನೆ ಎಂಬ ಒಂದು ಪಾಸಿಟಿವ್ ಮೈಂಡ್ಸೆಟ್. ಆಧುನಿಕ ಜಗತ್ತಿನಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಹಾಗೂ ಆತ್ಮವಿಶ್ವಾಸ ವೆರಿ ಇಂಪಾರ್ಟೆಂಟ್ ಆಗ್ತದೆ.
ಅದಕ್ಕಾಗಿಯೇ ಒಂದು ಮಾತು ಹೇಳ್ತೇನೆ, ಏನೆಂದರೆ ಗೆಳೆಯರಿ, ಪರೀಕ್ಷೆ ಅನ್ನೋದು ಕೇವಲ ಜ್ಞಾನದ ಪರೀಕ್ಷೆ ಅಲ್ಲ, ಅದು ನಿಮ್ಮ ತಾಳ್ಮೆಯ ಪರೀಕ್ಷೆ. ಸಾವಿರಾರು ಜನ ಅರ್ಜಿ ಹಾಕ್ತಾರೆ. ಆ ಸಾವಿರಾರು ಜನರಲ್ಲಿ ಸೀರಿಯಸ್ ಆಗಿ ಕುತ್ಕೊಂಡು ಓದೋದು ಕೆಲ ಜನ. ಅದರಲ್ಲಿ ಕೂಡ ಈ ರೀತಿ ಸ್ಮಾರ್ಟಾಗಿ ಸ್ಟಡಿ ಮಾಡೋದು ನೂರಾರು ಜನ ಮಾತ್ರ. ಈ ಸ್ಮಾರ್ಟ್ ಸ್ಟಡಿ ಮಾಡುವ ಮೂಲಕ ಈ ನೂರಾರು ವಿದ್ಯಾರ್ಥಿಗಳಲ್ಲಿ ನೀವೊಬ್ಬರು ಆಗಿ ಅಂತ ಆಶಿಸುತ್ತಾ, ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಓದುವ ಶೈಲಿ ಬದಲಾಗುತ್ತದೆ ಅಂತ ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಇವತ್ತಿನ ನಿಮ್ಮ ಈ ಟಾರ್ಗೆಟ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಓದುವ ಗುಂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ಸ್ಫೂರ್ತಿದಾಯಕ ಅನಿಸಿದ್ದಲ್ಲಿ ಹಾಗೂ ಉತ್ತಮ ಅನಿಸಿದ್ದಲ್ಲಿ ಲೈಕ್ ಮಾಡಿ ಹಾಗೂ EB ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.